ಯೋಚನೆ ಮಾಡಿದಾಗ ಈ ವಿಷಯ ನಮ್ಮ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಚರ್ಚೆಗೆ ಬಂದು ಈ ವಿಷಯ ಕುರಿತು ಮಾಡುವಂಥದ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಏನಂತಂದ್ರೆ, ಸ್ವತಂತ್ರ ಭಾರತದಲ್ಲಿ ದಲಿತರ ಸ್ಥಿತಿಗತಿ ಒಂದು ಅವಲೋಕನ ಮತ್ತು ಅಭಿನಂದನಾ ಸಮಾರಂಭ ಅಂತೇಳಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಈ ವಿಷಯ ಯಾಕೆ ಇವತ್ತು ಪ್ರಸ್ತುತವಾಗಿದೆ ಅಂತಂದ್ರೆ, ಭಾರತ ದೇಶದಲ್ಲಿ ಈ ಹಿಂದೆ ಜಾತಿ ತಾರತಮ್ಯಗಳು ನಡೀತಿದ್ದು, ತಳ ಸಮುದಾಯಗಳನ್ನು ತುಳಿಯುವಂತ, ಅಪಮಾನಿಸುವಂತ, ಅವಮಾನಿಸುವಂತ ಪ್ರಕ್ರಿಯೆಗಳು ನಡೀತಿದ್ದು. ಆದ್ರೆ ಈಗ ಅದಕ್ಕಿಂತ ಹೆಚ್ಚಾಗಿದೆ ಅನ್ನೋದು ಕೆಲವರು ಕೇಳೋದಷ್ಟೇ. ಈಗಿನ ಘಟನೆಗಳು ಹೇಳಿದ್ರೆ ಹಿಂದೇನು ನಡೆದಿಲ್ವ ಹಂಗಾರೆ ಅಂತ. ಹಿಂದೆ ಕೂಡ ನಡೀತಿದ್ದು, ಆದ್ರೆ ಈಗ ಹೆಚ್ಚಾಗಿದೆ. ಹಿಂದೆ ನಡೆದ ಈಗ ಪುನರಾವರ್ತನೆ ಆಗ್ಬೇಕು ಅಂತ ಏನಿಲ್ಲ. ಮಗು ಕಸವನ್ನ ಕಲ್ಸ್ಕೊಂಡು ತಿಂತಾ ಇದ್ರೆ ಕೈ ಮೇಲೆ ಹೊಡಿತೀವಿ, ದೊಡ್ಡವರು ತಿಂದಾಗ ತಿನ್ಬೇಡ ಅಂತೀವಿ. ನಿಮ್ ಮಗು ಆಗಿದಾಗ ತಿಂತಿರ್ಲಿಲ್ವಾ ಅಂತ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹಂಗೆ ಇವತ್ತು ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು 2014 ಈಚೆಗೆ ಭಾರತ ದೇಶದ ಸ್ಥಿತಿಗತಿಯನ್ನು ನೋಡಿದ್ರೆ ದಲಿತರ ಮೇಲಿನ ದೌರ್ಜನ್ಯ ಜಾಸ್ತಿ ಆಗಿದೆ, ಬಡತನ ಜಾಸ್ತಿ ಆಗಿದೆ, ಹಸುವಿನಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ದೇಶದಲ್ಲಿ ಅಪನಂಬಿಕೆ ಜಾಸ್ತಿ ಆಗಿದೆ, ಅಭದ್ರತೆ ಜಾಸ್ತಿ ಆಗಿದೆ. ಬ್ಯಾಂಕ್ ಅಲ್ಲಿ ಒಂದಷ್ಟು ದುಡ್ಡು ಇಟ್ಟಿದ್ರೆ ಗ್ಯಾರಂಟಿ ಅಂತಿದ್ದು, ಈಗ ಅದು ಇಲ್ಲ, ಭಯ ಶುರುವಾಗಿದೆ. ಯಾವತ್ತು ಮುಟ್ಕೋಲ್ ಹಾಕೊಂಡ್ಬಿಡ್ತಾರೋ ಏನು ಅಂತ. ಅಭದ್ರತೆ ಇದೆ. ಪ್ರತಿದಿನ ಜೀವನವನ್ನ ಸಾಗಿಸುವಂಥದ್ದು ಭಯಭೀತಿಯಿಂದಲೇ ಸಾಗಿಸುವಂಥದ್ದು ಪ್ರಾರಂಭವಾಗಿದೆ. ಈ ರೀತಿಯ ಪರಿಸ್ಥಿತಿ ಇಡೀ ದೇಶದಲ್ಲಿ ಶುರುವಾಗಿದೆ. ಇದೊಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿಯ ರೀತಿಯಲ್ಲಿ ಇದೆ. ಮೊನ್ನೆ ನಡೆದಂತ ಒಂದು ಪ್ರಕರಣ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಅವರು ಸಮ್ಮೇಳನವನ್ನ ಮುಗಿಸಿ ಬಂದಾಗ ಅಲ್ಲಿಯ ದುಷ್ಟರು, ಜಾತಿವಾದಿಗಳು, ಧರ್ಮಾಂಧರು, ಮತೀಯವಾದಿಗಳು ಅವರು ಹೋಮ ಧೂಮ ಮಾಡಿ ಗೋಮೂತ್ರವನ್ನು ಸಿಂಪಡಿಸಿ ಸ್ವಚ್ಛಗೊಳಿಸಿದ್ದಾರೆ. ಅದಕ್ಕೆ ಕೆಲವರು ಸಮರ್ಥನೆ ಕೊಡುವಂಥದ್ದು ಏನಪ್ಪಾ ಅಂತಂದ್ರೆ, ಹೌದು ಸ್ವಚ್ಛಗೊಳಿಸೋದು ಏನ್ ತಪ್ಪು, ಸ್ವಚ್ಛತೆ ಆಯ್ತು, ಆಮೇಲೆ ನೀವೆಲ್ಲರೂ ನಮ್ಮ ದೇವರನ್ನ ಹೀಯಾಳಿಸಲ್ವಾ, ಅದನ್ನ ಸಹಿಸ್ಕೊಂಡಿಲ್ವಾ, ಅದಕ್ಕೆ ಇವೆಲ್ಲ ಸಹಿಸ್ಕೋಬೇಕು ಅಂತೇಳಿ ಫೇಸ್ಬುಕ್ ನಲ್ಲಿ ಹರಿದಾಡದಂತ ಇವೆಲ್ಲ ನೋಡಿದಾಗ ಹೇಳ್ತಾರೆ. ಹೌದು ಸ್ವಾಮಿ, ಅವ್ರೊಂದು ಪ್ರಶ್ನೆ ಕೇಳ್ತೀನಿ ನಾನು. ರಾಮಲೀಲಾ ಮೈದಾನದಲ್ಲಿ ನಿಂತು ಭಾಷಣ ಮಾಡೋದಕ್ಕೆ ಅಪವಿತ್ರ ಆಗಿದೆ ಭೂಮಿ. ಅವರು ಸಂಸತ್ತಿನಲ್ಲಿದ್ದಾರೆ, ಸಂಸತ್ ಅಪವಿತ್ರ ಆಗಿದೆ. ವಿಧಾನಸೌಧಗಳಲ್ಲಿ ನಮ್ಮವರಿದ್ದಾರೆ, ಅಪವಿತ್ರ ಆಗಿದೆ. ರಸ್ತೆಗಳಲ್ಲೆಲ್ಲ ಅಸ್ಪೃಶ್ಯರು ತಿರುಗಾಡಿದ್ದಾರೆ, ಅವು ಅಪವಿತ್ರ ಆಗಿವೆ. ಎಲ್ಲ ಊರಲ್ಲೂ ಕೂಡ ಅಸ್ಪೃಶ್ಯ ಸಮುದಾಯಗಳು ವಾಸ ಇವೆ, ಅವು ಕೂಡ ಅಪವಿತ್ರ ಆಗಿದೆ. ನೀರು ಮುಟ್ಟಿದ್ದಾರೆ, ನೀರು ಅಪವಿತ್ರ ಆಗಿದೆ. ಪರಿಸರ ಮುಟ್ಟಿದ್ದಾರೆ, ಪರಿಸರ ಅಪವಿತ್ರ ಆಗಿದೆ. ಎಲ್ಲವೂ ಅಪವಿತ್ರ ಆಗಿದೆ. ನಿಮ್ಮ ಮಾತಿನ ಪ್ರಕಾರ ನೀವು ಒಪ್ಕೊಳ್ಳೋಣ, ಅಪವಿತ್ರ ಆಗಿದೆ. ಏನ್ ಮಾಡೋಣ? ಎಲ್ಕ ಗೋಮೂತ್ರ ಸಿಂಪಡಿಸಿ ಶುದ್ಧ ಮಾಡ್ತೀರಾ? ಹಾಗಾದ್ರೆ ನಮ್ಮ ಮೇಲೆ ಗೋಮೂತ್ರ ಸಿಂಪಡಿಸ್ಬಿಟ್ಟು ಇನ್ಮೇಲೆ ಎಲ್ಲ ಒಂದೇ ಜಾತಿ ಅಂತ ಘೋಷಿಸ್ಬಿಡಿ, ನಾವು ಪವಿತ್ರ ಆಯ್ತೀವಲ್ಲ. ನಮ್ಮ ಮೇಲೆ ಗೋಮೂತ್ರ ಸಿಂಪಡಿಸ್ಬಿಡಿ, ಜಾತಿ ತೆಗೆದಾಕ್ಬಿಡಿ, ಇವೆಲ್ಲ ಒಂದು ಅಂತೇಳಿ ಒಂದಾಗೋಣ. ಆಗ್ಬಹುದಾ? ಎಲ್ಲ ಪ್ರದೇಶ ಕೂಡ, ಇಡೀ ಭಾರತ ದೇಶ ಅಪವಿತ್ರ ಆಗಿದೆ ದಲಿತರಿಂದಾಗಿ. ಅದಕ್ಕೆ ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಯಾವ್ದಾದ್ರೂ ಪವಿತ್ರವಾದ ದೇಶ ಇದ್ರೆ ಆ ದೇಶಕ್ಕೆ ಹೋಗ್ಬಿಡಿ, ಈ ದೇಶ ಬಿಟ್ಬಿಟ್ಟು ನಾವಿರ್ತೇವೆ. ಅದೊಂದು ಮೈದಾನ ಅಪವಿತ್ರ ಆಯ್ತಾ ನಿಮ್ಗೆ? ರಾಜಕಾರಣದಲ್ಲಿ ಇಲ್ವಾ ನಮ್ಮ ಅಸ್ಪೃಶ್ಯ ಸಮುದಾಯಗಳು? ನಿಮ್ಮ ಊರುಗಳಲ್ಲಿ ಓಡಾಡಿಲ್ವಾ? ಯಾಕೆ ನಿಮ್ಮ ಊರುಗಳಲ್ಲಿ ವಾಸ ಮಾಡ್ತೀರಿ ನೀವು ಜಾತಿವಾದಿಗಳು? ನಮ್ಮ ಧರ್ಮವೇ ಶ್ರೇಷ್ಠ ಅನ್ನುವಂತ ನೀವು ಯಾಕೆ ವಾಸ ಮಾಡ್ತೀರಿ ಅಲ್ಲಿ ಅಪವಿತ್ರ ಆಗಿರೋ ಪ್ರದೇಶದಲ್ಲಿ? ಪವಿತ್ರವಾಗಿರೋ ಯಾವ್ದಾದ್ರು ಒಂದು ದೇಶವನ್ನು ಹುಡುಕಿಕೊಂಡು ಹೊರಟು ಬಿಡಿ ಅಂತ ಕೇಳಬೇಕಾಗಿದೆ ನಾವು. ಮಂಗಳೂರಿನಲ್ಲಿ ದಲಿತ ಹುಡುಗ ಒಬ್ಬ ವಾಚ್ ಕಟ್ಕೊಂಡು ಓಡಾಡೋದಕ್ಕೆ ಸವರ್ಣೀಯರ ಬೀದಿಯಲ್ಲಿ ಅವರು ಕೈ ಕತ್ತರಿಸಾಕ್ತಾರೆ. ಅದಕ್ಕೆ ಸುಬ್ಬು ವಲಿಯರು ಒಂದು ಕವನ ಬರೀತಾ, ಆ ಬಾಲಕನ ಕೈ ಕತ್ತರಿಸಿದಂತ ಅವರ 2 ಕೈಗಳು ತಣ್ಣಗಿರಲಿ ಅಂತೇಳಿ ಬರೀತಾರೆ. ಜಜ್ಜರ್, ಕೈಲಾಂಜಿ, ಪಿಪ್ರ, ಕೆಸ್ತಾರ ಇದೆಲ್ಲ ಊರಿಗೆ ಸುಟ್ಟಾಕದಂತ ಆ ಊರುಗಳು. ನಾವು ಹಾಡುಗಳಲ್ಲಿ ಇವೆಲ್ಲವನ್ನು ಕೂಡ ನಾವು ಬಳಸ್ತಾ ಇದ್ದೀವಿ.
ನಂತರದಲ್ಲಿ SSLC ಓದ್ತಾನೆ ಒಬ್ಬ ಧಣಿಯ ಮಗ, ರೆಡ್ಡಿ ಮಗ. ಆ ಮನೆಯಲ್ಲಿ ಜೀತಕ್ಕಿದ್ದಂತ ಜೀತದಾಳಿನ ಮಗನೂ ಕೂಡ SSLC ಓದ್ತಿರ್ತಾನೆ. ಆ ರೆಡ್ಡಿಯ ಮಗ ಫೈಲ್ ಆಗ್ತಾನೆ, ಜೀತದಾರನ ಮಗ ಪಾಸ್ ಆಗ್ಬಿಡ್ತಾನೆ. ಆ ಹುಡುಗನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾರೆ. ನನ್ನ ಮಗ SSLC ಫೇಲು, ನೀನ್ ಮಾತ್ರ ಪಾಸ, ಜೀತ ಮಾಡುವಂತ ನನ್ನ ಮಕ್ಕಳ ನೀವು ಅಂತೇಳಿ ಆ ಸಾವಾದ ಮೇಲೆ ಅವರು ಸಮರ್ಥನೆ ಕೊಡ್ತಾರೆ. ಮದುವೆ ಸಂದರ್ಭದಲ್ಲಿ ಕುದುರೆ ಮೇಲೆ ಹೋದ ಗಂಡು ಅಂತೇಳಿ ಆ ಕುದುರೆಯಿಂದ ಕೆಳಗಿಳಿಸಿ ಒಡೆದು ಹಲ್ಲೆ ಮಾಡಿ ಸಾಯಿಸ್ತಾರೆ. ಇಂಥ ಭಾರತ ದೇಶದ ತುಂಬಾ ಇದಾವೆ. ನಾವೆಂತ ಸಾಕ್ತಿದ್ದೀವಿ? ಹಾಗಾದ್ರೆ ಸ್ವತಂತ್ರ ಭಾರತದಲ್ಲಿ ನಾವು ನಮ್ಮ ಸ್ಥಿತಿಗತಿಗಳು ಹೇಗಿವೆ? ಅಸ್ಪೃಶ್ಯತೆ ಆಚರಣೆ ಅವತ್ತು ಕೈ ಕಾಲಲ್ಲಿತ್ತು. ಮುಟ್ಟೋದು, ತಟ್ಟೋದು, ಮುಟ್ಟಬೇಡ, ದೂರ ಕೂತ್ಕೋ, ಊಟ ಮಾಡು, ನಮ್ಮನೇಲೆ ಮಾಡು, ಹೊರಗಡೆ ಮಾಡು, ದನಿನ ಪೊಟ್ಟಿಗೆಲ್ ಮಾಡು, ಪರವಾಗಿಲ್ಲ ಮಾಡು, ನೀವು ಹೋದ್ಮೇಲೆ ನಾವು ಶುದ್ಧಿ ಮಾಡ್ಕೊಳ್ತೀವಿ, ಸಗಣಿಯಾಗಿ ಕಾಸ್ಕೊಳ್ತೀವಿ, ಇವೆಲ್ಲ ಇತ್ತು. ಅದು ಮೇಲ್ನೋಟದ ಮೇಲೆ ಕಾಣ್ತಿದ್ದಂತ ಅಸ್ಪೃಶ್ಯತೆ. ಆದ್ರೆ ಈಗ ತಲೆ ಒಳಗಡೆ ಸೇರ್ಕೊಂಡಿದೆ ಅದು ಜಾತೀಯತೆ, ಅಸ್ಪೃಶ್ಯತೆ ಅನ್ನುವಂಥದ್ದು. ಪಕ್ಕದಲ್ಲೇ ಕುಂಡ್ರಿಸ್ಕೊಳ್ತಾರೆ, ಹೆಗಲ ಮೇಲೆ ಕೈ ಹಾಕ್ತಾರೆ, ಜೊತೆಯಲ್ಲೇ ಊಟ ಮಾಡ್ತಾರೆ. ಆದ್ರೆ ಮನಸ್ಸಿನಲ್ಲಿ ಮಾತ್ರ ಇವನನ್ನ ಯಾವುದೇ ಕಾರಣಕ್ಕೂ ಯಾವ ರಂಗದಲ್ಲೂ ಬೆಳೆಯಕ್ಕೆ ಬಿಡಬಾರ್ದು ಅಂತೇಳಿ ಯೋಚನೆ ಮಾಡ್ತಾರೆ. ಇಂಥ ಸನ್ನಿವೇಶಗಳು ಹೆಚ್ಚು ಹೆಚ್ಚು ಆಗ್ತಿದ್ದಾವೆ ನಮ್ಮ ದೇಶದಲ್ಲಿ. ಇದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಸವಿತಪ್ಪ ಮಲ್ಲೇಶ್ವರವ್ರನ್ನ, ಡಾಕ್ಟರ್ ಪೂರ್ಣಾನಂದ್ ಅವ್ರನ್ನ ಕರೆದಿದ್ದೀವಿ. ಅವರು ಮಾತನಾಡ್ತಾರೆ, ಅರ್ಧ ಗಂಟೆ ವಿಚಾರ ಮಂಡನೆ ಮಾಡ್ತಾರೆ. ಆಮೇಲೆ ಅತಿಥಿ ಗಣ್ಯರು ಒಂದು 5 ನಿಮಿಷ ಮಾತನಾಡ್ತಾರೆ. ಅಧ್ಯಕ್ಷರು ಕೊನೆಯಲ್ಲಿ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾರೆ. ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಬಾತ್ ಮಾಡಿಸೋದು, ಚಿತ್ರಾನ್ನ ಮಾಡಿಸೋದು, ಮೊಸರನ್ನ ಮಾಡಿಸೋದು ಇವೆಲ್ಲ ಬೇಡ, ಶುಗರ್ ಪೇಷಂಟ್ಗಳು ನಾವೆಲ್ಲ ಇದ್ದೀವಿ ಅಂತೇಳಿ ಮುದ್ದೆ ಊಟ ವ್ಯವಸ್ಥೆ ಮಾಡಲಾಗಿದೆ. ಹಂಗಾಗಿ ಹೊಟ್ಟೆ ಸಿಕ್ತು, ನಾವು ಮುದ್ದೆ ತಿನ್ನಕ್ಕೆ ಹೋಗೋಣ ಅಂತೇಳಿ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಊಟ ಮಾಡೋಣ ಎಲ್ಲರೂ ಅನ್ನುವಂಥ ಮಾತನ್ನ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ ವೇದಿಕೆ ಗಣ್ಯರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.